ಹಲೋ ಸುಶೀಲಾ, ಹೇಗಿದೆಯೇ? ಅಯ್ಯೋ, ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ನಿನ್ಗೇನಾದರೂ ತೊಂದರೆ ಆಗಿದೆಯೇನೋ? ಅದಕ್ಕೆ ಬೆಳಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ಯಾ? ನನಗೇನು ತೊಂದರೆ ಇಲ್ಲ ಸುಶೀಲಾ. 4 ದಿವಸದಿಂದ ನೀನು ವಾಕಿಂಗ್ಗೆ ಬರ್ತಾ ಇಲ್ಲ. ಅದಕ್ಕೆ ಹುಷಾರಾಗಿದೆಯಾ ಏನು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಓ, ನಾನು ವಾಕಿಂಗಿಗೆ ಬರಲಿಲ್ಲ ಅಂದರೆ ನನಗೆ ಹುಷಾರಿಲ್ಲ ಅಂತ. ಸರಿ ಬಿಡು. ಹಾಗಲ್ಲ, ಸುಮ್ಮನೆ ಫೋನ್ ಮಾಡಿದೆ. ಸರಿ, ನಾನು ಫೋನ್ ಇಡ್ತೀನಿ. ಬೆಳಗ್ಗೆನೆ ಫೋನ್ ಮಾಡಿ ನನ್ನ ಮೂಡೆಲ್ಲ ಹಾಳು ಮಾಡಿದ್ಲು. ರಾಧಿಕಾ, ಏನಿದು? ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಅತ್ತೆ, ನಿನ್ನೆ ರಾತ್ರಿ ಮಾಡಿದ ಅನ್ನ ಸಾರು ಸ್ವಲ್ಪ ಉಳ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಎದುರುಗಡೆ ಮನೆ ಹಸು ಇದೆಯಲ್ಲ, ಕಲ್ಗಚ್ಕಾಕೋಣ ಅಂತ ಹೋಗ್ತಾ ಇದ್ದೀನಿ. ಏನು ಬೇಕಾಗಿಲ್ಲ. ಬೇಕಾದ್ರೆ ನಾವೇ ಒಂದು ಹಸು ತಗೊಂಡ್ಬಿಡೋಣ. ಇನ್ನೊಬ್ರು ಮನೆ ಬಾಗ್ಲಿಗೆ ನಾವು ಹೋಗಬಾರ್ದು, ಗೊತ್ತಾಯ್ತಾ? ಸುಶೀಲಂಗೆ ನಾವು ಶ್ರೀಮಂತರು, ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ ಅನ್ನೋ ಅಹಂಕಾರ ತುಂಬ ಇರುತ್ತೆ. ಪಕ್ಕದ ಬೀದಿ ಪಂಕಜ ಫಂಕ್ಷನಿಗೆ ಕರೆಯೋಣ ಅಂತ ಸುಶೀಲನ್ ಮನೆಗೆ ಬರ್ತಾಳೆ. ಸುಶೀಲಾ ಅವರೇ, ಸುಶೀಲಾ ಅವರೇ. ಯಾರು? ನಾನು ರೀ, ಪಂಕಜ. ಓ, ನೀವಾ? ಏನು ಹೇಳಿ, ಏನು ಸಹಾಯ ಬೇಕಾಗಿತ್ತು? ಸಹಾಯ ಏನು ಬೇಕಾಗಿಲ್ಲ. ಶುಕ್ರವಾರ ನನ್ನ ಮೊಮ್ಮಗು ನಾಮಕರಣ ಇದೆ. ತಿಂಡಿ ಊಟ ಎಲ್ಲ ಇರುತ್ತೆ. ಎಲ್ಲರೂ ಅಲ್ಲಿಗೆ ಬರಬೇಕು. ಅದಕ್ಕೆ ಕರೆಯೋಣ ಅಂತ ಬಂದೆ. ಹೌದಾ? ಸರಿ ಸರಿ ಸುಶೀಲಾ ಅವರೇ, ನಾನಿನ್ನು ಬರ್ತೀನಿ. ಅತ್ತೆ ಅತ್ತೆ, ಪಂಕಜ ಆಂಟಿ ಬಂದಿದ್ರಲ್ವಾ? ನಾನು ಕಾಫಿ ಮಾಡ್ಕೊಂಬರೋದ್ರೊಳಗೆ ಅವ್ರು ಹೊರಟೆ ಹೋಗಿದ್ದಾರೆ. ಬಂದಿದ್ಲು. ಶುಕ್ರವಾರ ಅವಳು ಮೊಮ್ಮಗು ನಾಮಕರಣ ಅಂತೆ. ಅದಕ್ಕೆ ಊಟ ತಿಂಡಿ ಎಲ್ಲ ಇರುತ್ತೆ, ನೀವೆಲ್ಲರೂ ಬನ್ನಿ ಅಂತ ಕರೆಯಕ್ಕೆ ಬಂದಿದ್ಲು. ಸರಿ, ಆ ಕಾಫಿ ಕೊಡು. ಹೌದಾ ಅತ್ತೆ? ಸರಿ, ಹಾಗಾದ್ರೆ ನಾನು ನೀವು ಹೋದ್ವಾರ ಅಷ್ಟೇ ಹೊಸ ಸೀರೆ ತಗೊಂಡ್ವಲ್ಲ, ಇಬ್ರು ಅದನ್ನೇ ಉಟ್ಕೊಂಡು ಹೋಗೋಣ, ಸರಿನಾ? ಏನು, ನಾವು ಅವಳ ಮನೆ ಬಾಗ್ಲಿಗೆ ಹೋಗತ್ತಾ? ಏನು ಮಾತಾಡ್ತಿದ್ಯೆ? ನಾವೇನು, ನಮ್ಮ ಯೋಗ್ಯತೆ ಏನು ಅಂತ ಗೊತ್ತಿಲ್ವಾ ನಿಂಗೆ? ಅಲ್ಲ ಅತ್ತೆ, ಫಂಕ್ಷನಿಗೆ ಹೋಗಿ ಮಗುಗೆ ಏನಾದರೂ ಕೊಟ್ಟು ಆಶೀರ್ವಾದ ಮಾಡಿ ಬರೋದ್ರಲ್ಲಿ ತಪ್ಪೇನಿದೆ? ಅವಳ ಪ್ಲ್ಯಾನು ನಿನಗಿನ್ನೂ ಗೊತ್ತಿಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತು. ನಾವೇನಾದರೂ ಅವಳ ಫಂಕ್ಷನಿಗೆ ಹೋದರೆ ಎಲ್ರಿಗಿಂತ ಕಾಸ್ಟ್ಲಿ ಗಿಫ್ಟ್ ಕೊಡ್ತೀವಿ ಅಂತ. ನಮ್ಮ ಇಡೀ ಕೇರಿಲಿ ನಮ್ಮಷ್ಟು ಶ್ರೀಮಂತರು ಯಾರಿದ್ದಾರೆ ಹೇಳು? ಅದು ಅಲ್ಲದೆ ಬೆಟ್ಟಿ ಊಟ ಸಿಗುತ್ತೆ ಅಂತ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಳೋಕ್ಕಾಗುತ್ತಾ? ಸುಮ್ಮನೆ ಅದೇನು ಹೋಗಿ ಕೆಲಸ ನೋಡೋಗು. ಸೊಸೆ ರಾಧಿಕಂಗೆ ಒಬ್ಬರ ಮನೆ ಫಂಕ್ಷನಿಗೆ ಕರೆದಾಗ ಹೋಗಬೇಕು, ಅವ್ರ ಜೊತೆ ಎಲ್ಲ ಮಾತಾಡಬೇಕು, ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಅತ್ತೆ ಸುಶೀಲಾ ಇದು ಯಾವುದಕ್ಕೂ ಒಪ್ಕೋತಿರಲ್ಲ. ರಾಧಿಕಾ, ಏನು ವಿಷಯ? ಏನೋ ಮಾತಾಡಬೇಕು ಅಂದಿಲ್ಲ? ರೀ, ಇವತ್ತು ಏನಾಯ್ತು ಗೊತ್ತಾ? ಪಕ್ಕದ ಬೀದಿ ಪಂಕಜಮ್ಮ ಇದ್ದಾರಲ್ಲ, ಅವರು ಮನೆಗೆ ಬಂದಿದ್ರು. ಶುಕ್ರವಾರ ಅವ್ರ ಮೊಮ್ಮಗು ನಾಮಕರಣ ಇದೆಯಂತೆ. ಅದಕ್ಕೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅಲ್ಲೇ ಆಗುತ್ತೆ, ಎಲ್ಲರೂ ಬನ್ನಿ ಅಂತ ಕರೆದು ಹೋದರು. ಆದರೆ ಅತ್ತೆ ಒಂದು ಊಟ ತಿಂಡಿಗೋಸ್ಕರ ಅವ್ರ ಮನೆ ಬಾಗ್ಲಿಗೆ ಹೋಗೋಕ್ಕಾಗುತ್ತಾ? ಈ ಇಡೀ ಕೇರಿಲಿ ನಮ್ಮಂಥ ಶ್ರೀಮಂತರು ಯಾರೂ ಇಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ನಾವು ಕಾಸ್ಟ್ಲಿ ಗಿಫ್ಟ್ ಕೊಡಲಿ ಅಂತಾನೆ ಅವಳು ನಾಮಕರಣಕ್ಕೆ ಕರೆದಿರೋದು ಅಂತ ಹೇಳಿದ್ರು. ರೀ, ಅತ್ತೆ ಇತ್ತೀಚೆಗೆ ಯಾಕೆ ಹೀಗೆ ನಡ್ಕೋತಿದ್ದಾರೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಹೌದು ರಾಧಿಕಾ, ನೀನು ಹೇಳ್ತಿರೋದು ಸರಿ. ಇತ್ತೀಚೆಗೆ ನಾನು ಅಮ್ಮನ್ನ ಗಮನಿಸ್ತಿದ್ದೀನಿ. ತನ್ನೊಬ್ಬಳತ್ರನೇ ದುಡ್ಡಿರೋದು ಅನ್ನೋ ರೀತಿ ಆಡ್ತಿದ್ದಾರೆ. ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ನಾನು ಅವರಿಗೆ ಎಷ್ಟೋ ಸಲ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಅವ್ರು ಅರ್ಥನೇ ಮಾಡ್ಕೋತಿಲ್ಲ. ರೀ, ಇದೇ ಥರ ಆದರೆ ನಾಳೆ ನಮ್ಮನೆ ಫಂಕ್ಷನಿಗೆ ಯಾರು ಬರ್ತಾರೆ? ಎಲ್ಲ ಸಮಯದಲ್ಲೂ ದುಡ್ಡೇ ಆಗಲ್ಲ ಅಲ್ವಾ? ಹೇಗಾದರೂ ಮಾಡಿ ಅಮ್ಮನಿಗೆ ಇದನ್ನು ಅರ್ಥ ಮಾಡಿಸ್ಬೇಕು. ಸರಿ, ನಾನು ಏನಾದರೂ ಒಂದು ಯೋಚನೆ ಮಾಡ್ತೀನಿ, ನೀನು ಆರಾಮಾಗಿ ಮಲ್ಕೋ. ಅಮ್ಮ, ದಿನ ಆಫೀಸು ವರ್ಕು ಅಂತ ಬೋರ್ ಅನಿಸ್ತಾ ಇದೆ. ಎಲ್ಲಾದರೂ ಒಂದು 2 ದಿನ ಹೊರಗಡೆ ಸುತ್ತಾಡ್ಕೊಂಡು ಬರೋಣ. 2 ದಿನ ಏನೋ, ಒಂದು ವಾರನೇ ಹೋಗಿ ಬರೋಣ. ಈ ಬೀದಿಲಿರೋ ಎಲ್ಲ ಹೆಂಗಸರು ಹೊಟ್ಟೆ ಹೊರ್ಕೋಬೇಕು, ಸುಶೀಲನ್ ಥರ ನಾವಿಲ್ವಲ್ಲ ಅಂತ.
ಅಮ್ಮ, ಚಿಕ್ಕಮ್ಮನ ಮನೆ ಹತ್ರ ಒಂದು ದೇವಸ್ಥಾನ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಅಲ್ಲಿಗೆ ಹೋಗಿ ಹಾಗೆ ಚಿಕ್ಕಮ್ಮನ ಮಾತಾಡಿಸ್ಕೊಂಡು ಬರೋಣ, ಸರಿನಾ? ಏನು ಚಿಕ್ಕಮ್ಮನ ಮನೆಗೆ ಹೋಗೋದ? ಯಾವಳ ಮನೆಗೂ ಹೋಗಂಗಿಲ್ಲ, ಯಾವಳ ಮನೇಲೂ ಉಳ್ಕೊಳಂಗಿಲ್ಲ. ನಮಗೇನು ಕಮ್ಮಿ ಆಗಿದೆಯೋ? ಬೇಕಾದಂಗೆ ಹೋಟ್ಲಿರುತ್ತೆ, ಯಾವುದಾದ್ರೂ ಒಂದು 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರೋಣ, ಗೊತ್ತಾಯ್ತಾ? ಅದು ಸರಿ, ಇವತ್ತೇನಮ್ಮ ನೀನು ನೆಕ್ಲೆಸೇ ಹಾಕೊಂಡಿಲ್ಲ? ಓ ಅದಾ, ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬಿಚ್ಚಿಟ್ಟಿದ್ದೆ, ಮತ್ತೆ ಹಾಕೊಳ್ಳೋದು ಮರ್ತು ಹೋಯ್ತು. ಸರಿ ಅಮ್ಮ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಬರ್ತಾ ರಜಾ ಕೇಳ್ಕೊಂಡು ಬರ್ತೀನಿ, ಎಲ್ಲಾದರೂ ಹೋಗೋಣ. ಸುಶೀಲಾ? ಓ ಮಾಧುರಿ, ಇದೇನಿದು ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನಾದರೂ ದುಡ್ಡು ಬೇಕಿತ್ತಾ? ಇಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗ್ತಿದ್ದೀವಿ, ಅದಕ್ಕೆ ಸ್ವಲ್ಪ ನಮ್ಮ ಮನೆ ಕಡೆ ಗಮನ ಇಡಿ ಅಂತ ಹೇಳೋಣ ಅಂತ ಬಂದೆ. ಅಯ್ಯೋ ಪಾಪ, ನಿನ್ನ ಮನೇಲಿ ರಾಶಿ ರಾಶಿ ದುಡ್ಡು, ಚಿನ್ನ, ಒಡವೆ ಎಲ್ಲ ಇದೆ ಅಲ್ವಾ? ಅದಕ್ಕೆ ನಾನು ನಿಮ್ಮ ಮನೆ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಲ್ವಾ? ಸುಶೀಲಾ, ನೀನು ತಿಳ್ಕೊಂಡಿರೋದು ತಪ್ಪು. ಈಗಿನ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಅವಶ್ಯಕತೆಗೆ ತಕ್ಕಂಗೆ ದುಡ್ಡು ಇಟ್ಕೊಂಡೇ ಇರ್ತಾರೆ ಕಣೆ. ನನಗಿಂತ ನಿನ್ನ ಹತ್ರ ಸ್ವಲ್ಪ ಜಾಸ್ತಿ ದುಡ್ಡಿರ್ಬೋದು, ಅಷ್ಟು ಮಾತ್ರಕ್ಕೆ ನೀನು ಸಾಕು ಸುಮ್ಮನಿರೆ. ನಿನ್ನನ್ನು ನನಗೆ ಹೋಲಿಕೆ ಮಾಡಿ ಮಾತಾಡಬೇಡ. ನಿನ್ನ ಹತ್ರ ಏನಿದೆ? ಅದು ಸರಿ, ನಿಮ್ಮನೆ ಕಾವಲು ಕಾಯಕ್ಕೆ ನಾನೇ ನಿಮ್ಮನೆ ನಾಯಿ ಅಂತ ತಿಳ್ಕೊಂಡಿದ್ಯಾ? ಸುಶೀಲಾ, ಯಾಕೋ ಅತಿಯಾಗಿ ಆಡ್ತಿದ್ಯಾ ಕಣೆ. ಏನೋ ಎದುರು ಬದ್ರು ಅಕ್ಕಪಕ್ಕ ಅಂದಮೇಲೆ ಸ್ವಲ್ಪ ಸಹಾಯ ಮಾಡಬೇಕು. ಬರೀ ದುಡ್ಡಿನ ದುರಂಕಾರ ನಿನಗೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಹೌದು ಕಣೆ, ನನ್ನ ಹತ್ರ ರಾಶಿ ರಾಶಿ ದುಡ್ಡು, ಒಡವೆ ಎಲ್ಲ ಇದೆ, ಅದಕ್ಕೆ ನಾನು ದುರಂಕಾರ ಪಡ್ತೀನಿ. ಅದನ್ನು ಕಟ್ಕೊಂಡು ನಿನಗೇನು? ನಾನೇನಾದರೂ ನಿಮ್ಮನೆ ಬಾಗಿಲಿಗೆ ಭಿಕ್ಷೆ ಬೇಡಕ್ಕೆ ಬಂದಿದ್ದೀನ? ಇಲ್ಲ ತಾನೆ? ನಿನ್ನ ಹತ್ರ ಮಾತಾಡ್ತಿದ್ದೀನಿ ನೋಡು, ನನಗೆ ನಿಜಕ್ಕೂ ಬುದ್ಧಿ ಇಲ್ಲ. ಈಗಲಾದರೂ ಗೊತ್ತಾಯ್ತಲ್ಲ ನಿನಗೆ ಬುದ್ಧಿ ಇಲ್ಲ ಅಂತ. ಬಂದ್ಬಿಟ್ಲು ಇಲ್ಲಿ, ಸ್ವಲ್ಪ ನಮ್ಮ ಮನೆ ಕಡೆ ಗಮನ ಇಡಿ ಅಂತ. ಹೀಗೆ ಸುಶೀಲಾ ಮನೆಗೆ ಯಾರು ಬರಲಿ, ತನ್ನ ಹತ್ರ ದುಡ್ಡಿದೆ, ಒಡವೆ ಇದೆ, ಆಸ್ತಿ ಅಂತಸ್ತಿ ಎಲ್ಲ ಇದೆ ಅಂತ ತುಂಬಾನೇ ದುರಂಕಾರ ಪಡ್ತಿರ್ತಾಳೆ. ಇದರಿಂದ ಮಗ ಸೊಸೆಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಮಾರನೇ ದಿನ ರಘು, ರಾಧಿಕಾ ಹಾಗೆ ರಘು ತಾಯಿ ಸುಶೀಲಾ 3 ಜನನು ಟ್ರಿಪ್ಗೆ ಅಂತ ಹೊರಡ್ತಾರೆ. ವಾವ್ ರಘು, ಈ ಹೋಟೆಲ್ ತುಂಬಾನೇ ಚೆನ್ನಾಗಿದೆ ಕಣೋ. ಅಮ್ಮ, ಇಲ್ಲಿ ಎಲ್ಲಾನು ಎಷ್ಟು ಕಾಸ್ಟ್ಲಿ ಗೊತ್ತಾ? ಏನೋ ರಘು, ಈ ರೀತಿ ಮಾತಾಡ್ತಿದ್ಯಾ? ನಾವೇನು ನಮ್ಮ ಲೆವೆಲ್ ಏನು ಅನ್ನೋದನ್ನ ಮರ್ತು ಬಿಟ್ಟಿಯಾ? ಸರಿ ಸರಿ, ನಾನು ಹೋಗಿ ಫುಡ್ ಆರ್ಡರ್ ಮಾಡಿ ಬರ್ತೀನಿ. ರೇ, ಇಲ್ಲಿಂದ ನಿಮ್ಮ ಕಸಿನ್ ಮನೆ ತುಂಬಾ ಹತ್ರ ಅಲ್ವಾ? ಯಾಕೆ ನಾವೆಲ್ಲರೂ ಹೋಗಿ ಮಾತಾಡ್ಸ್ಕೊಂಡು ಬರಬಾರ್ದು? ಹೌದು ರಾಧಿಕಾ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಆಮೇಲೆ ಎಲ್ಲರೂ ಹೋಗಿ ಬರೋಣ. ರಾಧಿಕಾ, ಬಂದ್ ಕೆಲಸ ಏನು ಅದನ್ನ ನೋಡೋದ್ ಬಿಟ್ಟು ಅವ್ರಿವ್ರ ಮನೆಗೆ ಯಾಕೆ ಹೋಗ್ಬೇಕು? ಅಲ್ಲ ಅತ್ತೆ, ಹೇಗೂ ಇಲ್ಲಿವರೆಗೂ ಬಂದಿದ್ದೀವಲ್ಲ, ಒಂದು ಹೆಜ್ಜೆ ಹೋಗಿ ಮಾತಾಡ್ಸ್ಕೊಂಡು ಬರೋದ್ರಲ್ಲಿ ತಪ್ಪೇನಿದೆ? ಅವ್ರೇನು ಬೇರೆಯವರ? ನಮಗೆ ತುಂಬ ಬೇಕಾದವ್ರು ತಾನೆ. ಏನು ಬೇಡ, ನೀವಿಬ್ರು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ, ಅಷ್ಟೇ ಸಾಕು. ಸರಿ, ನಾನು ಹೋಗಿ ಫುಡ್ ಆರ್ಡರ್ ಮಾಡಿ ಬರ್ತೀನಿ. ಇದ್ಯಾಕೆ ರೂಮಿಗೆ ಬರ್ತಿತ್ತಲ್ಲ ಫುಡ್ಡು, ಇಲ್ಲಿ ಯಾಕೆ ಬಂದ್ರಿ? ಇರ್ಲಿ ಬಿಡೋ, ರೂಮಲ್ಲೇ ಇದ್ರೆ ನಾವು ಎಷ್ಟು ರಿಚ್ ಅಂತ ತೋರಿಸ್ಕೊಳ್ಳೋದು ಹೇಗೆ? ರಾಧಿಕಾ, ನೀನು ಇಲ್ಲಿ ಕೂತ್ಕೋ, ನಾನು ಆ ಟೇಬಲಲ್ಲಿ ಕೂತ್ಕೋತೀನಿ. ಎಲ್ಲರೂ ತಿಂಡಿ ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಸುತ್ತಾಡ್ಕೊಂಡು ಆಮೇಲೆ ರೂಮಿಗೆ ಹೋಗ್ತಾರೆ. ಟ್ರಿಪ್ ಎಲ್ಲ ಮುಗಿಸಿ ಊರಿಗೆ ಹೊರಡೋ ದಿನ. ರಾಧಿಕಾ, ನಾನು ಹೋಗಿ ಬಿಲ್ಲೆಲ್ಲ ಸೆಟಲ್ ಮಾಡಿ ಬರ್ತೀನಿ. ಇನ್ನೇನಾದರೂ ಬಿಟ್ಟಿದ್ಯಾ ಒಂದ್ಸರಿ ಚೆಕ್ ಮಾಡು. ಸರಿ ರೀ, ಆಯ್ತು. ರಾಧಿಕಾ, ರಾಧಿಕಾ, ಏನ್ರಿ? ರಾಧಿಕಾ, ನನ್ನ ಪರ್ಸ್ ಎಲ್ಲಾದರೂ ನೋಡ್ತೀಯಾ? ನನ್ನ ಪರ್ಸ್ ಕಾಣಿಸ್ತಿಲ್ಲ ಕಣೆ, ಎಲ್ಲೋ ಕಳೆದೋಗಿದೆ. ಏನು? ಪರ್ಸ್ ಪರ್ಸ್ ಕಾಣಿಸ್ತಿಲ್ವಾ? ಇಲ್ಲ ರಾಧಿಕಾ, ಈಗ ನನ್ನ ಹತ್ರ 1 ರೂಪಾಯೂ ಇಲ್ಲ. ಹೋಟೆಲ್ ಬಿಲ್ ಹೇಗೆ ಕೊಟ್ಟೋದು ನನಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ ಕಣೋ, ನಿನ್ನ ಹತ್ರ ATM ಕಾರ್ಡ್ ಇದೆ ಅಲ್ವಾ? ಹೋಗಿ ಡ್ರಾ ಮಾಡ್ಕೊಂಡು ಬಾ. ಅಮ್ಮ, ಆ ATM ಕಾರ್ಡ್ ಕೂಡ ನಾನು ಪರ್ಸ್ ಒಳಗೆ ಇಟ್ಟಿದ್ದೆ. ಪರ್ಸೇ ಕಳೆದು ಹೋಗಿದೆ ಅಂದರೆ ATM ಕಾರ್ಡ್ ಎಲ್ಲಮ್ಮ ಇರುತ್ತೆ? ಹಾಗಾದ್ರೆ ಈಗ ಬಿಲ್ ಕಟ್ಟಕ್ಕೆ ಏನು ಮಾಡೋದ್ರಿ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರಾಧಿಕಾ. ಅಯ್ಯೋ,
ಈಗ ನನ್ನ ಹತ್ರ ನೆಕ್ಲೆಸ್ ಬಿಟ್ರೆ ಬೇರೆ ದುಡ್ಡು ಇಲ್ವಲ್ಲಪ್ಪ. ಇನ್ನೇನು ಮಾಡೋಕ್ಕಾಗತ್ತೆ? ಈ ನೆಕ್ಲೆಸ್ ಕೊಟ್ಟು ದುಡ್ಡು ತಗೊಂಡು ಹೋಟೆಲ್ ಬಿಲ್ ಕಟ್ಟಬೇಕು. ರಘು, ಪರ್ಸ್ ಕಳೆದೋದ್ಮೇಲೆ ಇನ್ನೇನಪ್ಪ ಮಾಡೋಕ್ಕಾಗತ್ತೆ? ನನ್ನ ನೆಕ್ಲೆಸ್ನೇ ಮಾರಿ ಹೋಟೆಲ್ ಬಿಲ್ ಕಟ್ಟು, ಬೇರೆ ದಾರಿನೇ ಇಲ್ಲ. ಸರಿ ಅಮ್ಮ, ತಡಿ, ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. ಓ ರಾಧಿಕಾ ಆಂಟಿ, ನೀವೆಲ್ಲ? ನಾವು ಟ್ರಿಪ್ಗೆ ಅಂತ ಬಂದಿದ್ವಿ, ಇದೇ ಹೋಟ್ಲಲ್ಲಿ ಉಳ್ಕೊಂಡಿದ್ದೀವಿ. ರಾಧಿಕಾ, ಅವರು ನೆಕ್ಲೆಸ್ ಎಲ್ಲ ತಗೊಳಲ್ ಬಂತೆ. ಯಾಕಪ್ಪ ರಘು, ಏನಾಯ್ತು? ರಘು ಇರೋ ವಿಷಯನ ಮಾಧುರಿಗೆ ಹೇಳ್ತಾನೆ. ಓ ಅದಕ್ಕೆನಾ ಸುಶೀಲಮ್ನವರು ಒಂದೂ ಮಾತಾಡದೆ ಕಣ್ಣು ಬಾಯಿ ಬಿಟ್ಕೊಂಡು ಹೀಗೆ ನಿಂತ್ಕೊಂಡಿರೋದು? ಸುಶೀಲಾ, ನಿನ್ನ ಹತ್ರ ಬೇಕಾದಷ್ಟು ಹಣ ಇದೆ ಅಲ್ವಾ, ಮತ್ತ್ಯಾಕೆ ಹೀಗೆ ಸೈಲೆಂಟಾಗಿ ನಿಂತ್ಕೊಂಡಿದ್ಯಾ? ಕಟ್ಟಬಾರ್ದ ಹಣನ? ಆಂಟಿ, ನಿಮಗೆ ನಮ್ಮ ಅತ್ತೆ ತುಂಬಾ ಬೇಜಾರು ಮಾಡಿದ್ದಾರೆ. ಈ ಪರಿಸ್ಥಿತಿಲಿ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ನೀವು ನಮಗೆ ಸಹಾಯ ಮಾಡ್ತೀರಾ? ರಾಧಿಕಾ, ನೀನು ಸುಶೀಲನ್ ಸೊಸೆ ಅಂತ ನಾನು ಸಹಾಯ ಮಾಡ್ತಿಲ್ಲ. ರಘು ಹೆಂಡತಿಯಾಗಿ ನಮ್ಮನೆ ಎದುರುಗಡೆ ಇರೋ ಹುಡುಗಿ ಅಂತ ನಾನು ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಆಂಟಿ. ಊರಿಗೆ ಹೋದ ಕೂಡಲೇ ಹೇಗಾದರೂ ಮಾಡಿ ನಿಮ್ಮ ಹಣ ಎಲ್ಲ ವಾಪಸ್ ಕೊಡ್ತೀವಿ. ಈಗ ಹೋಟೆಲ್ ಬಿಲ್ ಸೆಟ್ಲ್ ಮಾಡೋಷ್ಟು ಹಣನ ದಯವಿಟ್ಟು ನೀವೇ ಕಟ್ತೀರಾ? ಸರಿಯಮ್ಮ, ಆಯಿತು, ಬನ್ನಿ. ಮಾಧುರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಯಾವಾಗ ನಮ್ಮನೆಗೆ ಬಂದರೂ ನನ್ನಿಂದ ಏನಾದರೂ ಸಹಾಯ ಬಯಸ್ತಿದ್ಯಾ ಅಂತಲೇ ನಾನು ಅಂದ್ಕೊಳ್ತಿದ್ದೆ. ಆದರೆ ಇವತ್ತು ನನ್ನ ಕಷ್ಟಕ್ಕೆ ನೀನೇ ಆಗ್ತಿದ್ಯಾ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸುಶೀಲಾ, ಸಮಯಕ್ಕಾಗದೇ ಇರೋ ದುಡ್ಡು ಇದ್ರೆಷ್ಟು ಬಿಟ್ರೆಷ್ಟು ಹೇಳು? ಈಗ ಮನೇಲಿ ಒಂದು ರಾಶಿ ದುಡ್ಡಿದೆ, ಆದರೆ ಇಲ್ಲಿಂದ ಹೋಗೋಕ್ಕಾಗ್ತಿಲ್ಲ. ನಿನಗೆ ಜನಕ್ಕಿಂತ ಹಣನೇ ಇಂಪಾರ್ಟೆಂಟ್ ಅಲ್ವಾ? ಆಂಟಿ, ಈಗ ನಮ್ಮ ಅಮ್ಮಂಗೆ ಹಣಕ್ಕಿಂತ ಜನಗಳು ಇಂಪಾರ್ಟೆಂಟ್ ಅನ್ನೋ ಸತ್ಯ ಗೊತ್ತಾಗಿರುತ್ತೆ. ಹೌದು, ನನ್ನ ಹತ್ರ ಒಂದು ರಾಶಿ ಹಣ, ಒಡವೆ ಎಲ್ಲ ಇದೆ. ಆದರೆ ಈಗ ಹೋಟೆಲ್ ಬಿಲ್ ಕಟ್ಟೋಕ್ಕೂ ದುಡ್ಡಿಲ್ಲ. ನಿಮ್ಮನ್ನೆಲ್ಲ ನಾನು ಚೆನ್ನಾಗಿ ಇಟ್ಕೊಂಡಿದ್ರೆ ನನ್ನ ಮುಖ ನೋಡ್ಕೊಂಡು ನೀವು ಸಹಾಯ ಮಾಡ್ತಿದ್ರಿ. ಆದರೆ ನಾನು ಯಾರ ಜೊತೆನೂ ಚೆನ್ನಾಗಿಲ್ವಲ್ಲ, ಅದಕ್ಕೆ ನೀವು ರಘು ರಾಧಿಕಾ ಮುಖ ನೋಡ್ಕೊಂಡು ಸಹಾಯ ಮಾಡ್ತಿದ್ಯಾ ಅಲ್ವಾ? ಯಾಕೆಲ್ಲರೂ ನಗ್ತಿದ್ದೀರಾ? ಏನಾಯ್ತು? ಅಮ್ಮ, ನನ್ನ ಪರ್ಸ್ ಕಳೆದು ಹೋಗಿಲ್ಲ. ನಾನು ಆಲ್ರೆಡಿ ಹೋಟೆಲ್ ಬಿಲ್ ಕಟ್ಟಾಗಿದೆ. ಹೌದು ಅತ್ತೆ, ನಾವು ಬೇಕು ಅಂತಾನೆ ಈ ನಾಟಕ ಆಡಿದ್ದು. ನಾಟಕನ? ಹೌದು ಅತ್ತೆ, ನೀವು ಮನೆಗೆ ಯಾರೇ ಬಂದರೂ ನಿಮ್ಮ ದುಡ್ಡಿನ ದುರಂಕಾರದಿಂದ ಅವರನ್ನು ಅವಮಾನ ಮಾಡಿ ಕಳಿಸ್ತಿದ್ರಿ. ನನ್ನ ರಘುನ ಯಾರ ಮನೆಗೆ ಹೋಗೋಕ್ಕೂ ಬಿಡಲ್ಲ. ನಿಮಗೆ ಹಣಕ್ಕಿಂತ ಜನಗಳ ಪ್ರೀತಿ ವಿಶ್ವಾಸನೇ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡಿಸ್ಬೇಕು ಅಂತ ನಾನು ರಘು ಎಷ್ಟೋ ಪ್ರಯತ್ನ ಪಟ್ವಿ. ಆದರೆ ನೀವು ಯಾವತ್ತೂ ಅದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅದಕ್ಕೆ ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡಿ, ಪರ್ಸ್ ಕಳೆದೋಗಿರೋ ನಾಟಕ ಆಡಿ, ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಕಾಯ್ತು. ಈಗ ನಿಮಗೆ ಹಣಕ್ಕಿಂತ ಜನಗಳ ಪ್ರೀತಿ ವಿಶ್ವಾಸ ಮುಖ್ಯ ಅನ್ನೋದು ಅರ್ಥ ಆಯಿತು. ಹೌದಮ್ಮ ರಾಧಿಕಾ, ನೀನು ಹೇಳೋದು ನಿಜ. ನನ್ನ ಹತ್ರ ದುಡ್ಡಿದೆ ಅಂತ ನಾನು ಎಲ್ಲರನ್ನೂ ಕೇವಲವಾಗಿ ನೋಡ್ತಾ ಇದ್ದೆ. ಇವಾಗ ನನಗೆ ಜನಗಳ ಪ್ರೀತಿ ವಿಶ್ವಾಸನೇ ಮುಖ್ಯ ಅನ್ನೋದು ಅರ್ಥ ಆಗಿದೆ. ಹೀಗೆ ರಘು ರಾಧಿಕಾ ಇಬ್ಬರು ಹಣಕ್ಕಿಂತ ಜನಗಳ ಪ್ರೀತಿ ವಿಶ್ವಾಸ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸ್ತಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.